ಕೊನೆಗೂ ಜಿಬಿಎ ಚುನಾವಣೆ ನಡೆಸಲು ಮನಸ್ಸು ಮಾಡಿದ ರಾಜ್ಯ ಕಾಂಗ್ರೆಸ್ ಸರ್ಕಾರ. 3-4 ರೌಂಡ್ ಪ್ರಚಾರವನ್ನೇ ಮುಗಿಸಿದ ಯಲಹಂಕದ ಯುವ ನಾಯಕ. ಪಕ್ಷಾತೀತವಾಗಿ ಮಾರುತಿ ಜನಸೇವೆ, ಸಾರ್ವಜನಿಕರಿಗೆ ಸ್ಪಂದಿಸೋ ಯೂತ್ ಲೀಡರ್. ಜಿಬಿಎ ಚುನಾವಣೆ ಮಾಡುವ ಹಂತಕ್ಕೆ ಕೊನೆಗೂ ರಾಜ್ಯ ಸರ್ಕಾರ ಮನಸ್ಸು ಮಾಡಿದೆ. ಜೂನ್ 24ರೊಳಗೆ ಚುನಾವಣೆ ಆಗುವ ನಿರೀಕ್ಷೆ ಇದೆ. ಆ ನಿಟ್ಟಿನಲ್ಲಿ ಅಭ್ಯರ್ಥಿಗಳು, ಆಕಾಂಕ್ಷಿಗಳು ಕೂಡ ಅನೇಕ ಸಿದ್ಧತೆಗಳನ್ನ ಮಾಡಿಕೊಳ್ತಿದ್ದಾರೆ. ಆ ನಿಟ್ಟಿನಲ್ಲಿ ಯಲಹಂಕದ ವಾರ್ಡ್ 6ರಲ್ಲಿ ಈಗಾಗಲೇ 3-4 ರೌಂಡ್ ಪ್ರಚಾರವನ್ನೇ ಮುಗಿಸಿರೋದು ವಿಶೇಷ. ವಾರ್ಡ್ನಲ್ಲಿ ವಿಶೇಷ ಆರೋಗ್ಯ ತಪಾಸಣಾ ಶಿಬಿರಗಳು, ಹಬ್ಬ ಹರಿದಿನಗಳಂದು ಜನರಿಗೆ ವಿಶೇಷ ಕಿಟ್ ನೀಡುವುದು, ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಅವರಿಗೂ ಕೂಡ ಕಿಟ್ ನೀಡುವುದು ಸೇರಿದಂತೆ ಅನೇಕ ರೀತಿಯ ಸಾರ್ವಜನಿಕರಿಗೆ ಸ್ಪಂದಿಸುವ ಕೆಲಸಗಳನ್ನು ಮಾರುತಿ ಮಾಡಿಕೊಂಡು ಬರ್ತಿದ್ದಾರೆ. ಈಗಾಗಲೇ ಯಲಹಂಕದಲ್ಲಿ ಅಭ್ಯರ್ಥಿ ಆಕಾಂಕ್ಷಿ ಎಂದು ಗುರುತಿಸಿಕೊಂಡಿರುವ ಮಾರುತಿ ಕಾಂಗ್ರೆಸ್ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ. ಯಲಹಂಕ ಕ್ಷೇತ್ರದ ಸರಳ ಸಜ್ಜನ ನಾಯಕರಾದ ಕೇಶವರಾಜಣ್ಣ ಅವರ ನೇತೃತ್ವ ಹಾಗೂ ಅವರ ಸಹಕಾರದಲ್ಲಿ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸವನ್ನು ಮಾರುತಿ ಮಾಡಿಕೊಂಡು ಬರ್ತಿದ್ದಾರೆ. ಏನಾದರೂ ಜಿಬಿಎ ಚುನಾವಣೆ ನಡೆದರೆ 6ನೇ ವಾರ್ಡ್ನಲ್ಲಿ ಕಾಂಗ್ರೆಸ್ ಗೆಲ್ಲುವ ನಿರೀಕ್ಷೆ ಇದ್ದು, ಆ ನಿಟ್ಟಿನಲ್ಲಿ ಪಕ್ಷಾತೀತವಾಗಿ ಮಾರುತಿ ವಾರ್ಡ್ನಲ್ಲಿ ಗುರುತಿಸಿಕೊಂಡು ಬಂದಿದ್ದಾರೆ. ಸಾಮಾನ್ಯ ಯುವಕನನ್ನ ಬೆಳೆಸುವ ಕೇಶವರಾಜಣ್ಣ ಅವರ ಈ ಪ್ರಯತ್ನ ಫಲ ಕೊಡುತ್ತಾ ಎಂದು ಕಾದು ನೋಡಬೇಕಿದೆ. ಅನಿಲ್ ಎಂ ತಲಕಟ್ಟಿ, ಜನಶಕ್ತಿ ನ್ಯೂಸ್, ಬೆಂಗಳೂರು.